ವೃಷಭ ರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ಶುಕ್ರಾಧಿಪತಿ ಇದ್ರೂ ಕೂಡ ವೃಷಭ ರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಅವರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸೋಕ್ಕೆ ಬಿಡಲ್ಲ. ಯಾಕೆ ಅಂತಂದರೆ ಅವರಲ್ಲಿ ಧನಹಾನಿ ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹ ಬರ್ತಕ್ಕಂಥದ್ದು, ಮತ್ತು ಯಾವುದೇ ಒಂದು ಕೋರ್ಟ್ ವಿಚಾರದಲ್ಲೇ ಆಗಲಿ ಪೋಸ್ಟ್ಮನ್ ಆಗ್ತಾನೆ ಇರ್ತದೋ ಅದು ಬಗೆಹರಿಯಲೇ ಹೋಗಲ್ಲ. ಅದು ಯಾವುದೇ ಕಾರಣಕ್ಕಾಗಲಿ ಅದು ಮುಂದುವರಿತಾನೆ ಇರುತ್ತೆ. ಮತ್ತು ಮನೆಯೊಳಗಡೆ ನೆಮ್ಮದಿಯಾದ ವಾತಾವರಣ ಇರಲ್ಲ, ಆ ಲಕ್ಷ್ಮಿ ಕೃಪಾ ಕಟಾಕ್ಷನೂ ಇರಲ್ಲ. ಮತ್ತು ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೋರ್ಟ್ ವಿಚಾರದಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಅವ್ರಿಗೆ ಏನಾದರೂ ಒಂದು ರಸ್ತೆಯಲ್ಲಿ ಅಪಘಾತ ಆಗ್ತಕ್ಕಂಥದ್ದು. ಯಾಕಂದರೆ ರಾಹು ತತ್ವ ನಡೀತಾ ಇರ್ತಕ್ಕಂಥ ದಿಶೆಯಲ್ಲಿ ಅವ್ರಿಗೆ ಶುಕ್ರ ಸ್ವಲ್ಪ ಹಿಂದಕ್ಕೆ ಇರ್ತಾನೆ. ಆ ರಾಹು ದಿಶೆ ನಡೀತಾ ಇರ್ಬೇಕಾದ್ರೆ ಅವ್ರಿಗೆ ಇದೆಲ್ಲ ಒಂದು ರೀತಿಯಾದಂಥ ಕಷ್ಟಗಳು ಜಾಸ್ತಿ ಆಗ್ತದೆ. ಇವರು ಏನು ಮಾಡಬೇಕು, ಅದಕ್ಕೆ ಪರಿಹಾರವನ್ನು ಹೇಗೆ ಏನು ಮಾಡಬೇಕು ಅಂತಂದರೆ, ಇವರು ಅರಳಿ ವೃಕ್ಷದ ಎಲೆ ಇಲ್ಲ ಅಂದರೆ ಅಶೋಕ ಮರದ ಎಲೆ ಅದನ್ನು ತಗೊಂಬಂದು ಮನೆ ಒಳಗಡೆ ಅದ್ರ ಮೇಲೆ ಓಂಕಾರವನ್ನು ಬರೆದ್ರು. ಕೆಲವ್ರಿಗೆ ಸ್ವಸ್ತಿಕಾರ ಬರೀರಿ, ಇಲ್ಲ ಓಂಕಾರವನ್ನಾದರೂ ಬರೀರಿ, ಇಲ್ಲ ಅದು ಬರೆಯೋಕ್ಕಾಗಲ್ಲ ಗುರುಗಳೇ ಅಂತ ಅಂದಾಗ ಗ್ಲೌಮ್ ಅಂತ ಒಂದು ಅಕ್ಷರ ಚಂದನದಲ್ಲಿ ಬರೀರಿ. ರಕ್ತ ಚಂದನ ಸಿಕ್ಕಿದ್ರೆ ಒಳ್ಳೆಯದು. ರಕ್ತ ಚಂದನ ಸಿಕ್ಕಿಲ್ವಾ, ಚಂದನದಲ್ಲಾಗಲಿ ಗ್ಲೌಮ್ ಅಂತ ಬರೆದಾಗ ಆ ಅರಳಿ ಎಲೆ ಮೇಲೆ ಆಗಲಿ ಅಶೋಕ ಮರದ ಎಲೆ, ಕೆಲವ್ರಿಗೆ ಅಶೋಕ ಮರ ಅಂದರೆ ಗುರುಗಳೇ ಅಶೋಕ ಮರ ಅಂದರೆ ಗೊತ್ತಿರಲ್ಲ ಕೆಲವ್ರಿಗೆ. ಅದು ಕ್ರಿಸ್ಮಸ್ ಟ್ರೀ ಥರನೇ ಇರುತ್ತೆ. ಕ್ರಿಸ್ಮಸ್ ಟ್ರೀ ಅಂದರೆ ಕೃಷ್ಣ, ಅದು ನಮ್ಮ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಮುಂದ್ಗಡೆಗೆ ಹಾಕಿರ್ತಾರೆ, ಉದ್ದಕ್ಕೂ ಲೈನಿಗೆ ಚೂಪಾಗಿ ಹಿಂಗೆ ಮೇಲಕ್ಕೆ ಹೋಗಿರುತ್ತೆ, ಅದು ಅಶೋಕ ಮರ. ಆ ಅಶೋಕ ಮರದ ಎಲೆಯಲ್ಲಿ ಅಷ್ಟೊಂದು ಪ್ರಭಾವ ಇರತಕ್ಕಂಥದ್ದು. ಕೆಲವರು ನೋಡಿ ಅವ್ರಿಗೆ ಸಾಲ ಬಾಧೆಯಿಂದ ನರಳುತ್ತಾ ಇದ್ರೆ, ಇಲ್ಲ ದುಡ್ಡು ಕೊಟ್ಟಿರ್ತಾರೆ, ಅವ್ರಿಗೆ ಮತ್ತೆ ವಾಪಸ್ ಬಂದಿರಲ್ಲ ಆ ದುಡ್ಡು, ಮತ್ತೆ ಮರುಕಳಿಸುತ್ತೆ. ಇದು ಅಶೋಕ ಮರದ ಎಲೆ ತೋರಣ ಕಟ್ಟಿದಾಗ ಮನೆ ಒಳಗಡೆಗೆ ಆ ಕಡ್ಡಿ ತಗೊಂಡು ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದಾಗ ಇದು ಶತಸಿದ್ಧ. ಯಾಕಂದ್ರೆ ನಾವು ಪರೀಕ್ಷೆ ಮಾಡಿದ್ದೀವಿ, ಅದನ್ನ ನಾನು ಬಂದು ಸಾರ್ವಜನಿಕವಾಗಿ ಹೇಳೋದಾದ್ಮೇಲೆ ಅದ್ರ ಹಿನ್ನೆಲೆ ಬಗ್ಗೆ ನಾವು ಅನುಭವಿಸಿರ್ಬೇಕಲ್ವಾ. ನಾವು ಇನ್ನೊಬ್ರಿಗೆ ಹೇಳೋದಾದ್ರೆ ಅದ್ರನ್ನ ನಾವು ಅನುಭವಿಸಿರ್ಬೇಕು, ಅವಾಗ ಆ ಅನುಭವದ ಮೇಲೆ ನಾವು ಹೇಳಬಹುದು. ಹಾಗಾಗಿ ನೀವು ಖಂಡಿತವಾಗೂ ಅದ್ರ ಎಲೆ ತಗೊಂಬಂದು ತೋರಣ ಕಟ್ಟಿ, ಇಲ್ಲಾಂದರೆ ಅರಳಿ ಮರದ ಎಲೆಯನ್ನು ನೆಲಕ್ಕೆ ಬಿದ್ದಿರೋದು ದಯವಿಟ್ಟು ಬೇಡ, ಹಂಗೆ ಗಿಡದಿಂದ ಕಿತ್ಕೊಳ್ಳಿ. ಅದು ಯಾಕಂದರೆ ಯೋನಿ ಆಕಾರ, ತಾಯಿ ಜಗನ್ಮಾತನೇ ಅರಳಿ ಮರ. ಯಾವುದೇ ಒಂದು ಎಲೆ ತಗೊಳ್ಳಿ ಪ್ರಕೃತಿಲಿ ಯಾವುದೇ ಒಂದು ಎಲೆ ತಗೊಳ್ಳಿ, ಅದು ಪ್ರಕೃತಿನೇ. ಅದು ಆ ಯೋನಿ ಆಕಾರದಲ್ಲಿರ್ತಕ್ಕಂಥ ಅರಳಿ ಎಲೆಯಲ್ಲಿ ಅದಕ್ಕೆ ಸ್ವಸ್ತಿಕನ್ನಾದರೂ ಬರೀರಿ, ಇಲ್ಲ ಓಂಕಾರನಾದ್ರು ಬರೀರಿ, ಇಲ್ಲ ಗ್ಲೌಮ್ ಅಂತ ಆದರೂ ಬರೀರಿ. ಬರೆದು ನಿಮ್ಮ ಒಂದು ಬಟ್ಲೊಳಗಡೆ ಅಕ್ಕಿ ಇಟ್ಟು, ಚಂದ್ರ ಮನಸ್ಕಾರಕ ಚಂದ್ರ ಅಕ್ಕಿ, ಆ ಅಕ್ಕಿ ಮೇಲೆ ಆ ಎಲೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ. 11 ದಿನ ಪೂಜೆ ಮಾಡಿ, ನಿಮಗೆ 3 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಇದೆಲ್ಲ ಕಳೆದೋಗುತ್ತೆ. ಆ ನೋವು ಸಂಕಟಗಳು, ದುಡ್ಡು ಸಾಲ ಬಾಧೆಗಳು, ಕೋರ್ಟ್ ವಿಚಾರದಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ವಶೀಕರಣ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಓಕೆ ಗುರುಜಿ, ಮಿಥುನ ರಾಶಿ ಬಗ್ಗೆ. ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರುಬಲ ಅಂತಕ್ಕಂಥದ್ದು ನಿಮಗೆ ತುಂಬ ಪ್ರಾಪ್ತಿಯಾಗುತ್ತೆ. ಯಾರು ಈ ಕೋರ್ಟ್ ವಿಚಾರದಲ್ಲಿ ವಿಳಂಬ ಆಗಿದೆಯೋ ಈ ವರ್ಷ ನಿಮಗೆ ಪ್ರೋಗ್ರೆಸ್ಸಿಂಗ್ ಜಾಸ್ತಿ ಆಗ್ತದೆ, ಅಂದರೆ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತದೆ. ಮಿಥುನ ರಾಶಿಯವರಿಗೆ ಬಾಂಧವ್ಯ, ನೆಂಟರುಗಳಲ್ಲಿ ವೈಮನಸ್ಯ ಇರುತ್ತೆ. ಕೆಲವ್ರಿಗೆ ಅಣ್ಣ ತಮ್ಮದಿರಲ್ಲಿ ವೈಮನಸ್ಯ ಇರುತ್ತೆ, ಒಂದಾಗ್ಬಿಡ್ತಾರೆ. ಜಾಸ್ತಿ ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಅಣ್ಣ ತಮ್ಮದಿರಲ್ಲೇ ಕಲಹ ಇದ್ದಾಗ ಈ ವರ್ಷ ಅವರಿಗೆ ಅಭಿವೃದ್ಧಿ ಆಗ್ತದೆ. ನನ್ನ ತಮ್ಮನೇ ತಾನೆ, ಅವನು ಚೆನ್ನಾಗಿರಲಿ ಬಿಡು, ನಮ್ಮ ಅಣ್ಣ ತಾನೆ, ಅವನು ಚೆನ್ನಾಗಿರಲಿ ಬಿಡು, ನಮ್ಮ ಅಕ್ಕ ತಂಗಿದಿರ್ತಾನೆ, ಅವಳಿಗೂ ಒಂದು 10 ಗುಂಟೆ ಜಾಗ ಕೊಡೋಣ ಬಿಡು ಅನ್ನೋ ಮನೋಭಾವ ಖಂಡಿತವಾಗೂ ಬಂದ್ಬಿಡುತ್ತೆ. ಮಿಥುನ ರಾಶಿಯಲ್ಲಿ ಯಾರ್ಯಾರಿದ್ದಾರೆ, ಅದರಲ್ಲೂ ಎಕ್ಸ್ಪೆಷಲಿ ನಾನು ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರಗಳದ ಅದರಲ್ಲಿ ಮೃಗಶಿರ ನಕ್ಷತ್ರದವರಿಗೆ ಜನ್ಮದಲ್ಲಿ ರಾಹು ಇರ್ತಾನೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ನಾನು ಹೇಳೋದೇನೆಂದರೆ, ಹೆಣ್ಣು ಮಕ್ಕಳಿಗೆ ಜಾಗೃತಿ ಆಗಿರಿ. ಅವ್ರಿಗೆ ಗರ್ಭಕ್ಕೆ ಕುತ್ತು ಬರ್ತಕ್ಕಂಥ ಒಂದು ಸನ್ನಿವೇಶ ಆಗುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು, ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಬೇಕು ದಯವಿಟ್ಟು ಹೆಣ್ಣುಮಕ್ಕಳು. ನೀವು ಅವನ ಒಂದು ಶತನಾಮಾವಳಿಯನ್ನು ಪಠನೆ ಮಾಡ್ತಕ್ಕಂಥದ್ದು ಹೆಣ್ಣುಮಕ್ಕಳುಗಳು. ಗರ್ಭಪಾತ ಆಗ್ತಕ್ಕಂಥದ್ದು ಯಾವ್ರಿಗೆ, ಮೃಗಶಿರ ನಕ್ಷತ್ರದವ್ರಿಗೆ, ಆರಿದ್ರ ನಕ್ಷತ್ರ ಇಲ್ಲ, ಮೃಗಶಿರ ನಕ್ಷತ್ರ. ಅದರಲ್ಲಿ ಒಂದು ರಾಶಿಯವ್ರಿಗೆ 3 ನಕ್ಷತ್ರಗಳು ಬರ್ತವೆ. ಹಾಗಾಗಿ ಮೃಗಶಿರ ನಕ್ಷತ್ರದವ್ರಿಗೆ ನಾನು ವಿಶೇಷವಾಗಿ ಹೇಳೋದೇನೆಂದರೆ, ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ಕೂಷ್ಮಾಂಡವನ್ನು ದೀಪವನ್ನು ಅಂಟಿಸಿ, ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ, ಅದನ್ನು ಕಟ್ ಮಾಡಿ ಅದರಲ್ಲಿ ಎಣ್ಣೆ ಹಾಕಿ ಬತ್ತಿಯನ್ನಿಟ್ಟು, ಜೋಡಿ ಬತ್ತಿಗಳನ್ನಿಟ್ಟು, ಅಮಾವಾಸ್ಯೆ ದಿನ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿ ಆ ಕೂಷ್ಮಾಂಡವನ್ನು ದೀಪವನ್ನು ಅಂಟಿಸಿ, ಖಂಡಿತವಾಗಿ ನಿಮಗೆ ಫಲವನ್ನು ಸಿಗುತ್ತೆ ಬಂಧುಗಳೇ. ಗುರುಜಿ, ಕಟಕ ರಾಶಿಯವರಿಗೆ ಮನಸ್ಕಾರಕ ಚಂದ್ರ ನಡೆಸ್ತಕ್ಕಂಥದ್ದು. ನಿಮ್ಮ ಭೂಮಿ ವಿಚಾರದಲ್ಲಿ ವಿವಾಹದ ಜಾಸ್ತಿ ಆಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು,
ನೆಮ್ಮದಿ ಇಲ್ಲದೆ ಇರ್ತಕ್ಕಂಥ ಜೀವನವನ್ನು ಕಾಣ್ತೀರಿ. ಯಾಕಂದರೆ ಕಟಕ ರಾಶಿಲಿ ಅಷ್ಟೊಂದು ಚೆನ್ನಾಗಿಲ್ಲ ಈ ವರ್ಷ. ಯಾಕಂದರೆ ಅವರಿಗೆ ಜನ್ಮದಲ್ಲೇ ರಾಹು ಕುತ್ಕೊಂಡ್ಬಿಟ್ಟಿರ್ತಾನೆ. ಓಕೆ. ಅವ್ರಿಗೆ ಯಾವುದೇ ಕಾರಣಕ್ಕಾಗಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರಲ್ಲ. ಅದರಲ್ಲೂ ಆಶ್ಲೇಷ ನಕ್ಷತ್ರದವ್ರಿಗೆ ಖಂಡಿತವಾಗಿಯೂ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಒಂದು ರಾತ್ರಿ ಆಲ್ಟ್ ಆಗಿ, ಆಶ್ಲೇಷ ನಕ್ಷತ್ರದ ಮಾತಲ್ಲ, ಪುಷ್ಯ ನಕ್ಷತ್ರದ್ದು ನಾನು ಆಶ್ಲೇಷ ನಕ್ಷತ್ರದವ್ರು ಮಾತ್ರ ನಾನು ಹೇಳ್ತೀನಿ. ಇನ್ನೆರಡು ನಕ್ಷತ್ರದವ್ರಿಗೆ ತುಂಬ ಚೆನ್ನಾಗಿದೆ. ಯಾಕಂದರೆ ಕೆಲವ್ರಿಗೆ ಒಂದೇ ರಾಶಿಗೆ ನಾವು ಹೇಳ್ಬಿಟ್ರೆ ನಿಮ್ಗೆಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತಂದಾಗ ಈ ನಕ್ಷತ್ರದವ್ರು ಏನು ಮಾಡಬೇಕು? ಹೌದು, ಕರೆಕ್ಟ್. ಆ ದಿನದಲ್ಲಿ ಹುಟ್ಟಿರ್ತಕ್ಕಂಥ ನಕ್ಷತ್ರನೇ ತಿಥಿನೇ ಬೇರೆ. ಓಕೆ. ಈಗ ಅಶ್ವಿನಿ, ಭರಣಿ, ಕೃತಿಕಾ, ಮೇಷರಾಶಿಗೆ ಒಂದು ರಾಶಿಗೆ 3 ನಕ್ಷತ್ರ, ಬಟ್ ರಾಶಿ ಅಂದ್ರೆ ಎಲ್ಲ ಒಂದೇ ಒಂದೇ ಅನ್ಕೊಂಡ್ಬಿಡ್ತಾರೆ. ದಯವಿಟ್ಟು ತಪ್ಪು. ಯಾಕಂದ್ರೆ ಒಂದೊಂದು ರಾಶಿಲಿ 3 ನಕ್ಷತ್ರಗಳಿದ್ದಾಗ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಕೆಲವ್ರಿಗೆ ಪುನರ್ಸು ನಕ್ಷತ್ರ ಇರುತ್ತೆ, ಆಶ್ಲೇಷ ನಕ್ಷತ್ರ ಇರುತ್ತೆ, ಪುಷ್ಯ ನಕ್ಷತ್ರ ಇರುತ್ತೆ. ಕೆಲವ್ರಿಗೆ ಆ ರೀತಿ ಒಂದು ಇದು ಮಾಡಿದಾಗ ಈ ಪುನರ್ಸು ನಕ್ಷತ್ರದವರು ಮತ್ತು ಪುಷ್ಯ ನಕ್ಷತ್ರದವ್ರಿಗೆ ಎರಡೂ ಚೆನ್ನಾಗಿದೆ. ಯಾವುದು ಕಟಕ ರಾಶಿಲಿ. ಆದರೆ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆಗ್ತಕ್ಕಂಥವ್ರಿಗೆ ಅವ್ರಿಗೆ ಹೆಸರುಗಳು ನೋಡಿ ನ್ಯಾಯವಾಗಿ ಬರಲ್ಲ. ಡಾ ಡಿ ಡು ಅಂತ ಇಡಬೇಕು. ಅದು ಹೆಂಗೆ ಇಡ್ತಾರೆ? ಸನಾತನ ಧರ್ಮದಲ್ಲಿ ಡಾ ಡಿ ಡು ಅನ್ನೋ ಹೆಸರೇ ಬರಲ್ಲ. ಅದೇ ಬೇರೆ ಕ್ರೈಸ್ತ ಧರ್ಮದವರು ಡಾ ಅನ್ನೋದಕ್ಕೆ ಬೇಕಾದ್ರೆ ಹೆಸರು ಇಟ್ಕೊಂಡ್ಬಿಡ್ತಾರೆ ಅವರು, ಅದಕ್ಕೆ ಮ್ಯಾಚಿಂಗ್ ಆಗಿ. ಆದ್ರೆ ನಮ್ಮವ್ರು ಏನು ಮಾಡ್ತಾರೆ ಅಂದರೆ, ಎಷ್ಟೋ ಸಲ ಬಂದು ನನ್ನ ಹತ್ರ ಕೇಳಿದ್ದಾರೆ, ಗುರುಗಳೇ ಡಾ ಡಿ ಡು ಅಂತ ಬಂದಿದೆ, ಏನು ಮಾಡೋದು? ಬೇರೆ ಯಾವ್ದಾರು ಅದೇನು ಪುಷ್ಯ ನಕ್ಷತ್ರದಲ್ಲಿ ಅದೇ ರಾಶಿಯಲ್ಲೇ ಪುಷ್ಯ ನಕ್ಷತ್ರದಲ್ಲಿ ಕಟ್ಕೊಪ್ಪ, ಏನು ತೊಂದರೆ ಇಲ್ಲ. ಏಮಂತ ಕರಿ, ಏಮ ಅಂತ ಕರಿ, ಯಾವ್ದಾರು ಒಂದು ಅಕ್ಷರದಲ್ಲಿ ಕರ್ಕೊಂಡು ನೀನು ಹಾ ಹಿ ಹೇ ಅಂತ ಬರ್ತಕ್ಕಂಥದ್ರಲ್ಲಿ ಕಟ್ಕೊ, ಅದರಲ್ಲಿ ಕರ್ಸ್ಕೋ ಹೆಸರನ್ನ ಅಂತಾನೆ ಎಷ್ಟೋ ಸಲ ಹೇಳಿದ್ದೀನಿ.